ಹಲೋ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾವು ರಾಷ್ಟ್ರಭಾಷೆಯಾದಂಥ ಹಿಂದಿನ ಕಲೀಲಿಕ್ಕತ್ತೀವಿ. ದಿನಾನು ಈಗ ಸ್ವರಾಕ್ಷರಗಳಾದವು, ವ್ಯಂಜನಾಕ್ಷರಗಳನ್ನು ಈಗ ಕಲಿತಾ ಇದ್ದೀವಿ. ವ್ಯಂಜನಾಕ್ಷರಗಳು ಯಾವ್ಯಾವ ಅನ್ನೋದನ್ನು ಹೇಳ್ಕೊಟ್ಟಾತು. ಈಗ ಕ ಖ ಗ ಗಂಗ ಹೆಂಗೆ ಬರೆಯೋದು, ಚ ಛ ಜ ಝ ಯ ಹೆಂಗೆ ಬರೆಯೋದು ಕಲ್ತ್ವಿ. ಇವತ್ತು ನಾವು ಟ ಠ ಡ ಢ ನೋಡೋರಿದ್ವಿ. ಸ್ವಲ್ಪ ನಿಮಗೆ ಕಲಿಸ್ಕೊಡ್ಲಿಕ್ಕೆ ಸ್ವಲ್ಪ ಲೇಟ್ ಆಯಿತು, 2 ದಿವಸ, ಅದಕ್ಕೆ ಸಾರಿ. ಇವತ್ತಿನಿಂದ ನಾವು ಮತ್ತೆ ಅಕ್ಷರಾಭ್ಯಾಸನ ಶುರು ಮಾಡೋಣ. ನನ್ನ ಕಲಿಸೋದು ಯಾರಿಗೆ ಇಷ್ಟ ಆಗ್ತದೆ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿರಿ ಅಂತ ಮತ್ತೊಮ್ಮೆ ನಿಮ್ಮಲ್ಲೆಲ್ಲರಿಗೂ ಕೇಳ್ಕೊತೀನಿ. ಇವತ್ತು ಟ ಬರೆಯುವಾಗ ಮತ್ತೆ ಹಿಂಗೆ ಅಡ್ಡಗೆರೆ, ಸಣ್ಣ ಉದ್ದಗೆರೆ, ಅರ್ಧ ಸರ್ಕಲ್, ಟ ಅಡ್ಡಗೆರೆ, ಸಣ್ಣ ಉದ್ದಗೆರೆ ಮತ್ತು ಅರ್ಧ ಸರ್ಕಲ್. ಇದಕ್ಕೆ ನಾವು ಟ ಟ ಟ ಅಂತ ಕರಿತೀವಿ. ಟಮಾಟರ್, ಟ ಟ ಟಮಾಟರ್, ಟಮಾಟರ್ ಅಂತಾರೆ ಅವ್ರು, ಟೊಮ್ಯಾಟೊ ಅನ್ನೋಂಗಿಲ್ಲ. ಠ ಠ ಇನ್ನು ಸುಲಭ. ಅದೇ ಥರ ಈ ಅಡ್ಡಗೆರೆ, ಸಣ್ಣ ಉದ್ದಿಗೆರೆ ಮತ್ತು ಇಲ್ಲೊಂದು ಸರ್ಕಲ್, ಪೂರ್ಣ ಸರ್ಕಲ್, ಇದು ಠ. ಠ ಇದಕ್ಕೆ ಶಿರೋರೇಷ ಅಂತೀವಿ. ಇದು ಉದ್ದಗೆರೆ, ಇದು ಸರ್ಕಲ್. ಠ ಠ ಅಡ್ಡಗೆರೆ, ಉದ್ದಗೆರೆ ಮತ್ತು ಇದು ಒಂದು ಉಂಡಿ, ಬಾಲ್, ಸರ್ಕಲ್ ಏನು ಅನ್ಬೋದು. ಠ ಡ ಅಡ್ಡಗೆರೆ, ಚಿಕ್ಕದೊಂದು ಉದ್ದಗೆರೆ, ಈ ಥರ ಅರ್ಧ ಚಂದ್ರ, ಅರ್ಧ ಸರ್ಕಲ್, ಈ ಕಡೆಯಿಂದ ಈ ಕಡೆ ಅರ್ಧ ಸರ್ಕಲ್. ಇದು ಡ ಡ ಡ ಡ ಡಮರು ಡ ಡ ಹಿಂಗೆ ಶಿರೋರೇಷ, ಚಿಕ್ಕ ಉದ್ದಗೆರೆ, ಸರ್ಕಲ್, ಹಾಫ್ ಸರ್ಕಲ್, ಈ ಕಡೆಯಿಂದ ಹಾಫ್ ಸರ್ಕಲ್. ಅವೆಲ್ಲ ಚಿಹ್ನೆಗಳನ್ನು ನೀವು ಕಲ್ತದ್ದಕ್ಕಾಗಿ ನಿಮಗೆಲ್ಲ ಗೊತ್ತಾಗ್ತದೆ. ನೋಡಲಾರ್ದವರು ಲಿಂಕ್ನೊಳಗೆ ಕೊಟ್ಟಿರ್ತೀನಿ. ಇದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ನಿಮಗೆಲ್ಲವೂ ನೋಟಿಫಿಕೇಷನ್ ಬರ್ತಿರ್ತಾವೆ. ಮುಂದೂ ನಾನು ಏನೇನು ಕಲಿಸ್ತೀನಿ ಅನ್ನೋದು ತಪ್ಪದ ನೀವು ನೋಡ್ಕೋತಾ ಇರ್ರಿ, ನೀವೆಲ್ಲ ಕಲಿಬೋದು. ಟ ಠ ಡ, ಈಗ ಢ ಇಲ್ಲಿಂದ ಅರ್ಧ ಸರ್ಕಲ್ ತೊಗೊಂಡು ಇದು ಒಳಗೊಂದು ಸಣ್ಣ ಗಂಟು ಹಾಕೋದು. ಅರ್ಧ ಅಡ್ಡಗೆರೆ, ಚಿಕ್ಕ ಉದ್ದಗೆರೆ, ಅರ್ಧ ಸರ್ಕಲ್, ಒಳಗೊಂದು ಚಿಕ್ಕ ಗಂಟು. ಇದು ಢ ಢಣ ಢಣ ಢ. ದೊಡ್ಡ ಢ ಢ ಶೂನ್ಯ. ಇದಾದಮೇಲೆ ಣ ಣ ಹೆಚ್ಚಾಗಿ ಹಿಂದಿ ಒಳಗೆ ಯೂಸ್ ಆಗೋದಿಲ್ಲ, ಆದರೂ ಅಕ್ಷರ ಅಂತೂ ಅದ, ಅದನ್ನು ಕಲಿಬೇಕು. ಣ ಅದಕ್ಕಾಗಿ ನಾವು ಇದನ್ನು ಬಾರ ಕಡೆ ಮುಂದೆ ಕಲಿತೀವಲ್ಲ,
ಬರಹ ಕಡಿ ಅಂತಂದ್ರೆ ಏನಂತ ಕನ್ನಡದೊಳಗೆ ಕಾಬಳ್ಳಿ ಅದ್ರೊಳಗೆ ಇದ್ರೂ ಣಾಣಿ ಇಣಿ ಹಿಂಗೆ ಕಲಸಲ್ಲ ಅದು ಒಂದು ಬಿಡ್ತಾರೆ ಅವ್ರು ಹಿಂದಿ. ಯಾಕಂದ್ರೆ ಇದ್ರದ್ದು ಯೂಸ್ ಇಲ್ಲ ಅಂತ ಅನ್ನೋದು ಸಲುವಾಗಿ ಅದ್ರ ಅಕ್ಷರ ಗೊತ್ತಿರೋದಕ್ಕೆ ಅದನ್ನು ನೆನಪಿಟ್ಕೋಬೇಕು. ಇದು ಠ ಢ ಢ ಣ